ಧರ್ಮಸ್ಥಳ ಲಕ್ಷದೀಪೋತ್ಸವ ಸಂದರ್ಭ ಉಜಿರೆಯ ಶ್ರೀ ಜನಾರ್ದನ ಸ್ವಾಮಿ ಸನ್ನಿಧಿಯಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿ ಬಳಿಗೆ 8ನೇ ವರ್ಷದ ಪಾದಯಾತ್ರೆ ಸಂಪನ್ನಗೊಂಡಿತು. ಉಜಿರೆಯಿಂದ ಧರ್ಮಸ್ಥಳಕ್ಕೆ ಪಾದಯಾತ್ರೆಯಲ್ಲಿ ಬಂದ ಭಕ್ತರನ್ನು ಮತ್ತು ಅಭಿಮಾನಿಗಳನ್ನು ಉದ್ದೇಶಿಸಿ ಧರ್ಮಾಧಿಕಾರಿಗಳಾದ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಮಾತನಾಡುತ್ತಾ, ನಂಬಿದವರಿಗೆ ಇಂಬು ಕೊಟ್ಟು ಅಭಯದಾನ ನೀಡುವ ಪವಿತ್ರ ಕ್ಷೇತ್ರ ಧರ್ಮಸ್ಥಳ, ಕಷ್ಟಕಾಲದಲ್ಲಿ ನಂಬಿದವರಿಗೆ ಇಂಬು ಕೊಟ್ಟು ಅಭಯದಾನ ನೀಡುವ ಪವಿತ್ರ ಕ್ಷೇತ್ರ ಧರ್ಮಸ್ಥಳ, ಅನಿರೀಕ್ಷಿತವಾಗಿ ಅಪಾಯದ ಮಟ್ಟವನ್ನು ಅಳತೆ ಮಾಡಲು ಸಾಧ್ಯವಾಗದ ಕೊರೋನಾ ಭೀತಿಯಿಂದಾಗಿ ಜನರೆಲ್ಲ ಭಯ ಮತ್ತು ಆತಂಕದಿಂದ ಸೋತಿದ್ದಾರೆ. ಭೀತಿಯ ವಾತಾವರಣ ನಿವಾರಿಸಿ ಅವರಲ್ಲಿ ಪ್ರೀತಿ, ಭಕ್ತಿ, ವಿಶ್ವಾಸದೊಂದಿಗೆ ಸವಾಲುಗಳನ್ನು ಧೈರ್ಯದಿಂದ ಎದುರಿಸಲು ಧರ್ಮಸ್ಥಳದಿಂದ ಅಭಯದಾನ ನೀಡಲಾಗಿದೆ. ಸಹಸ್ರಾರು ಫಲಾನುಭವಿಗಳಿಂದ ನಮಗೆ ದೊರಕಿದ ಧನ್ಯತೆಯ ಮೌನ ಸಂದೇಶವೇ ಇದಕ್ಕೆ ಸಾಕ್ಷಿಯಾಗಿದೆ. ಕೊರೋನಾದಿಂದಾಗಿ ಧರ್ಮಸ್ಥಳದಲ್ಲಿ ಕಳೆದ ವರ್ಷ ದೇವರ ಅಪ್ಪಣೆಯಂತೆ ಜಾತ್ರೆ ಉತ್ಸವಗಳನ್ನು ರದ್ದು ಮಾಡಲಾಗಿದೆ. ಆದರೆ ಶ್ರೀ ಸ್ವಾಮಿಯ ಸೇವೆಯ ಜೊತೆಗೆ ಭಕ್ತರ ಸೇವೆಯನ್ನು ಮುಂದುವರಿಸಲಾಗಿದೆ. ಇದರಿಂದ ನಮಗೆ ಧನ್ಯತೆ ಮೂಡಿಬಂದಿದೆ. ದಾನ ಧರ್ಮಾದಿ ಸತ್ಕಾರ್ಯಗಳು ಅವಿರತವಾಗಿ ಇಲ್ಲಿ ನಡೆಯುತ್ತಿವೆ. ದೇವರ ಸೇವೆಯೊಂದಿಗೆ ಭಕ್ತರ ಭಯ, ಆಪತ್ತು ನಿವಾರಿಸುವುದು ಕೂಡ ನಮ್ಮ ಉದ್ದೇಶವಾಗಿದೆ. ಭಕ್ತಿ, ಪ್ರೀತಿ, ವಿಶ್ವಾಸ ಹಾಗೂ ನಂಬಿಕೆಗೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ. ಹಿತಮಿತ ಆಹಾರ ಸೇವನೆಯೊಂದಿಗೆ ಸರ್ಕಾರದ ಮಾರ್ಗದರ್ಶಿ ಸೂತ್ರಗಳನ್ನು ಕಟ್ಟುನಿಟ್ಟಾಗಿ ಎಲ್ಲರೂ ಪಾಲಿಸಿ ಆರೋಗ್ಯ ರಕ್ಷಣೆಯೊಂದಿಗೆ ಆಯುಷ್ಯ ವೃದ್ಧಿ ಮಾಡಿಕೊಳ್ಳಬೇಕು. ಕೊರೋನಾ ಬಗ್ಗೆ ಭಯ, ಆತಂಕ ಬೇಡ, ಆದರೆ ಮುನ್ನೆಚ್ಚರಿಕೆ ಇರಲಿ. ಸದ್ಯ ಜನಜೀವನ ಸಹಜ ಸ್ಥಿತಿಯತ್ತ ಬರುತ್ತಿರುವುದು ಸ್ವಾಗತಾರ್ಹವಾಗಿದೆ. ಎಲ್ಲರೂ ಭಯಮುಕ್ತ ವಾತಾವರಣದಲ್ಲಿ ಶಾಂತಿ, ನೆಮ್ಮದಿಯ ಜೀವನ ನಡೆಸುವಂತೆ ಶ್ರೀ ಮಂಜುನಾಥ ಸ್ವಾಮಿ ಹರಸಲೆಂದು ಹೆಗ್ಗಡೆಯವರು ಪ್ರಾರ್ಥಿಸಿದರು. ಸಮಾರಂಭದಲ್ಲಿ ಮುಖ್ಯವಾಗಿ ಶ್ರೀ ಡಿ ಹರ್ಷೇಂದ್ರ ಕುಮಾರ್, ಉಜಿರೆಯ ಶ್ರೀ ಶರತ್ ಕೃಷ್ಣ ಪಡ್ವೆಟ್ನಾಯ, ಡಾಕ್ಟರ್ ಬಿ ಯಶೋವರ್ಮ, ಡಾಕ್ಟರ್ ಎಲ್ಎಚ್ ಮಂಜುನಾಥ್, ಶ್ರೀ ಭುಜಬಲಿ, ಶ್ರೀ ವೆಂಕಟರಾಯ ಅಡೂರು, ರಾಜೇಶ್ ಪೈ, ಶ್ರೀ ಮೋಹನ್ ಲಕ್ಷ್ಮೀ ಗ್ರೂಪ್, ಶ್ರೀ ಪೌಲೂಸ್, ಶ್ರೀ ಮೋಹನ್ ಶೆಟ್ಟಿಗಾರ್ ಮೊದಲಾದವರು ಉಪಸ್ಥಿತರಿದ್ದರು. ಪಾದಯಾತ್ರೆಯಲ್ಲಿ ಊರ ಪರವೂರ ಸಹಸ್ರಾರು ಮಂದಿ ಭಜಕ ಭಕ್ತರು ಭಾಗವಹಿಸಿದ್ದರು. ಈ ಸಂದರ್ಭ ಬೆಳ್ತಂಗಡಿ ಸತ್ಯಸಾಯಿ ಭಜನಾ ಮಂಡಳಿಯಿಂದ ಭಜನಾ ಕಾರ್ಯಕ್ರಮವು ಜರುಗಿತು. ಶ್ರೀ ಜನಾರ್ದನ ಸ್ವಾಮಿ ದೇವಸ್ಥಾನದ ಒಟ್ಟಾರದ ಪ್ರಾರಂಭ ಈ ಪಾದಯಾತ್ರೆ ಶ್ರೀ ಉಜಿರೆ ಮಹಾನಗರದತ್ತ ಆಗಮಿಸುವಂದು ಸುತ್ತಮುತ್ತಲಿನ ಮಾತ ಭಗವದ್ಭಕ್ತಿರ್ನಕ್ಲೆ ಶ್ರದ್ಧಾಭಕ್ತಿಗೆ ಈ ಪಾದಯಾತ್ರೆ ಭಾಗವಹಿಸಿದ ಶ್ರೀ ಮಂಜುನಾಥ ಸ್ವಾಮಿ ದೇವರ ಕೃಪೆಗೆ ಮಾತ್ರ ನಾವು ಪಡೆದ ವಿನಂತಿ ಮತ್ತೊಂದಿಲ್ಲ. बोलो श्री भगवान ಮಂಜುನಾಥ ಸ್ವಾಮಿಗೆ. ಈ ವಾಹನದ ಹಿಂಭಾಗದಲ್ಲಿ ದಯವಿಟ್ಟು ಮುಂದೆ ಬರಬಾರದು. ಭಕ್ತಾಭಿಮಾನಿಗಳು ಹಿಂಭಾಗದಲ್ಲಿ ಇರಬೇಕು. ಶಿವನಾಮ ಪಂಚಾಕ್ಷರಿ ಮಂತ್ರಗಳನ್ನು ಹೇಳಬೇಕು. बोलो श्री भगवान ಮಂಜುನಾಥ ಸ್ವಾಮಿಗೆ. बोलो श्री भगवान ಮಂಜುನಾಥ ಸ್ವಾಮಿಗೆ.
ಈ ಒಂದು ಸಭಾ ಕಾರ್ಯಕ್ರಮದ ಆರಂಭದಲ್ಲಿ ಶಕ್ತಿ ಕೂಡ ಈ ಪಾದಯಾತ್ರೆ ಇದೆ. ಇದು ಸುಮ್ಮನೆ ಪಾದಯಾತ್ರೆ ಅಲ್ಲ. ನಾನು ಚಿಕ್ಕದ್ರಿಂದ ಮೊದಲು ಬೆಂಗಳೂರಿಂದ ಶಾಲೆಗೆ ಹೋಗುವಂತ ಸಂದರ್ಭದಲ್ಲಿ ಬಾಗಿಲಿನಲ್ಲಿ ಎಷ್ಟೊಂದು ಜನ ಪಾದಯಾತ್ರಿಗಳು ಕೂತ್ಕೊಂಡು ಧರ್ಮಸ್ಥಳಕ್ಕೆ ಬರುವ ಸಂದರ್ಭದಲ್ಲಿ ವಿರಮಿಸ್ತಾ ಇದ್ದಾರೆ. ಒಬ್ಬೊಬ್ಬರ ಕಾಲು ಇಷ್ಟದ ಮಾರ್ಗದರ್ಶನ ಸಲಹೆಯನ್ನು ನೀಡಿ ಹೀಗೆ ಮಾಡಬೇಕು ಅಂತ ನಮಗೆ ನಿರ್ದೇಶನ ನೀಡುವವರು ಸಣ್ಣ ಧನಿಕರಾದಂತಹ ಶ್ರೀ ಹರ್ಷಣ್ಣ ಅವರು ಸ್ವಾಮಿಯನ್ನು ಪ್ರಾರ್ಥಿಸಿ ನಮ್ಮ ನೆರೆಯ ಉಜಿರೆಯ ಶ್ರೀ ಜನಾರ್ದನ ಸ್ವಾಮಿ ಮತ್ತು ಇದರೆಲ್ಲ ಪರಿವಾರಗಳನ್ನು ಕೂಡ ಸ್ಮರಿಸಿಕೊಂಡು ಈ ಕಾರ್ಯಕ್ರಮಕ್ಕಾಗಿ ಪಾದಯಾತ್ರೆಯಲ್ಲಿ ಬಂದಿರುವಂತಹ ಎಲ್ಲ ಆತ್ಮೀಯರೇ ಒಂದೇ ಶಬ್ದದಲ್ಲಿ ಎಲ್ಲರನ್ನೂ ಆ ಶಬ್ದವನ್ನು ಬಳಸಿಲ್ಲ. ಪ್ರತ್ಯೇಕವಾಗಿ ನಮಗೆ ಯಾರಿಗೂ ನಾನು ಉಲ್ಲೇಖ ಮಾಡೋದಿಲ್ಲ. ಯಾಕೆ ಈಗಾಗಲೇ ಅವರು ಹೇಳಿದ್ದಾರೆ ಸ್ವಾಗತದಲ್ಲಿ ಇಲ್ಲಿಗೆ ಬಂದಿರೋರು ಎಲ್ಲರೂ ಕೂಡ ಸಮಾನ ಮನಸ್ಕರು ಅಂತ. ವಿಜಯರಾಘ ಬಡವೆಟ್ಟಾಯರು ಪ್ರತಿ ವರ್ಷ ಇಲ್ಲಿಗೆ ಬಂದು ನಮ್ಮ ಜೊತೆ ಸೇರ್ತಾ ಇದ್ರು. ವರ್ಷ ಬಹಳ ವಿಶೇಷವಾದ ವರ್ಷ. ಅದೇನು ಅಂದರೆ ಈ ಕೊರೋನಾ ಕಾಯಿಲೆಯಿಂದಾಗಿ ಎಲ್ಲರೂ ಕೂಡ ತಮ್ಮ ಬದುಕನ್ನು ಹೇಗೆ ಜೀವ ಉಳಿಸಿಕೊಳ್ಳೋದು ಹೇಗೆ ಅನ್ನುವಂಥ ದೊಡ್ಡ ಚಿಂತೆಯಲ್ಲಿ ಕಳೆದ 9 ತಿಂಗಳಿಂದ ಎಲ್ಲರೂ ಇದ್ದಾರೆ. ನಾನು ಇತ್ತೀಚೆಗೆ ಹೇಳ್ತಾ ಇದ್ದೆ, ಈ ಸಂದರ್ಭ ಹೇಗೆ ವಿಶೇಷ ಅಂತಂದರೆ ಇದು ಅನಿರೀಕ್ಷಿತವಾಗಿ ಮತ್ತು ಅಪಾಯದ ಮಟ್ಟವನ್ನು ಅಳತೆ ಮಾಡದೆ ಬರುವಂಥ ಒಂದು ಕಾಯಿಲೆ ಅಂತ. ಉದಾಹರಣೆಗೆ ಈಗ ಹವಾಮಾನಗಳು ಅಂತ ಇದೆ. ಸಾಮಾನ್ಯವಾಗಿ ಬೇಸಿಗೆ ವಸಂತ ಋತು ಬಂದಾಗ ಬಹಳ ಸಂತೋಷ ಪಡ್ತೇವೆ. ಹಣ್ಣು ಹಂಪಲುಗಳು ಬರಬೇಕಾದ್ರೆ ಬಿಸಿಲು ಹೆಚ್ಚಾಗಬೇಕು. ಹಾಗಾಗಿ ಈ ಬೇಸಿಗೆ ಕಾಲದಲ್ಲಿ ಎಲ್ಲರೂ ಕೂಡ ಲಘುವಾದ ಹಗುರವಾದ ಬಟ್ಟೆಯನ್ನು ಹಾಕ್ಕೊಂಡು ಪ್ರಕೃತಿಯನ್ನು ಆಸ್ವಾದಿಸುವಂಥ ಸಮಯ ಅದು. ಆದರೆ ಮಳೆಗಾಲದ ಸಮಯ ಸುಮಾರು ಮೇ ತಿಂಗಳು ಬರ್ತಾ ಇದ್ದ ಹಾಗೆ ಮಳೆಗೆ ಬೇಕಾದಂಥ ಎಲ್ಲ ತಯಾರಿ. ಹಿಂದಿನ ಕಾಲದಲ್ಲಿ ಮನೆಗೆ ಕಟ್ಟಿಗೆ ಮತ್ತು ಅಡಿಗೆಗೆ ಬೇಕಾಗುವ ಸಾಮಾನುಗಳನ್ನೆಲ್ಲ ಜಮೆ ಮಾಡ್ತಾ ಇದ್ರು. ಈಗ ಅಂತಹ ಸಂದರ್ಭ ಇಲ್ಲದಿದ್ರೂ ಕೂಡ ನಾವು ಈ ಮಳೆಗಾಲದ ತಯಾರಿಗೆ ಛತ್ರಿ, ಕೊಡೆ, ಗಿಡ ಎಲ್ಲ ಬೇಕಾದ್ರೂ ಮಾಡ್ಕೊಳ್ತೇವೆ. ಇನ್ನು ಮುಂದೆ ಹೋದರೆ ಚಳಿಗಾಲ ಬರುತ್ತೆ. ನವೆಂಬರ್, ಡಿಸೆಂಬರ್, ಜನವರಿ ಸ್ವಲ್ಪ ಇಲ್ಲಿ ಮಟ್ಟಿಗೆ ಚಳಿ. ಬೇರೆ ಬೆಂಗಳೂರಿನಲ್ಲಿ ಈಗಲೇ ಸುಮಾರು 19 ಡಿಗ್ರಿಗೆ ಅದು ಬಂದು ಇರುತ್ತಿದೆ. ಆದರೆ ಈ ಎಲ್ಲವೂ ಕೂಡ ಪೂರ್ವಭಾವಿಯಾಗಿ ನಿಶ್ಚಿತವಾಗಿ ಪ್ರಕೃತಿಯಲ್ಲಿ ನಡೆಯೋದ್ರಿಂದ ಅದಕ್ಕೆ ಬೇಕಾದಂಥ ತಯಾರಿಯನ್ನು ನಾವು ಮಾಡಿಕೊಳ್ತೇವೆ. ಬೇಸಿಗೆಯಲ್ಲಿ ಹಗುರವಾದ ಬಟ್ಟೆ, ಆಹಾರ ವಿಹಾರದಲ್ಲಿ ಎಲ್ಲ ಸ್ವಲ್ಪ ಬೇಕಾದಷ್ಟು ತಿಂದು ಉಂಟು ಮಾಡಿದ ಕಾಲ ಚಳಿಗಾಲ ಪರವಾಗಿ ಎಚ್ಚರಿಕೆಯಲ್ಲಿರ್ತೇವೆ. ಆದರೆ ಯಾವ ಮುನ್ಸೂಚನೆ ಇಲ್ಲದೆ, ಈಗ ಆಗುತ್ತೆ ಅನ್ನುವಂಥ ಕಲ್ಪನೆ ಇಲ್ಲದೆ ಮಾರ್ಚ್ನಲ್ಲಿ, ಈ ವರ್ಷದ ಮಾರ್ಚ್ನಲ್ಲಿ ಒಮ್ಮೆಲೆ ಲಾಕ್ಡೌನ್ ಆದಾಗ ಎಲ್ಲರಿಗೂ ದೊಡ್ಡ ಆಘಾತಕ್ಕಾಗಿದ್ದು ಇದನ್ನು ಹೇಗೆ ಸ್ವೀಕರಿಸೋದು, ಹೇಗೆ ಅದನ್ನು ನಂಬೋದು ಅನ್ನುವಂಥ ಪರಿಸ್ಥಿತಿ ಇತ್ತು. ಆ ಬಳಿಕ ನಮ್ಮ ರಾಷ್ಟ್ರದ ಪ್ರಧಾನಿಯವರು ಮತ್ತು ನಮ್ಮ ರಾಜ್ಯ ಸರ್ಕಾರ ತೆಗೆದುಕೊಂಡಂಥ ಎಲ್ಲ ಮಾರ್ಗದರ್ಶನ ಮತ್ತು ಕೆಲವಾರು ಎಚ್ಚರಿಕೆಯ ಕಾರ್ಯಕ್ರಮದಿಂದಾಗಿ ಅನೇಕ ಜನರಿಗೆ ಆಪತ್ತು ಬಂದು ಜ್ವರ ಅಥವಾ ಕಾಯಿಲೆಗಳು ಬಂದು ಅವರು ಒಳಗೆ ಕೂತ್ಕೊಳ್ಬೇಕಾದ್ರೂ ಅಪಾಯದ ಮಟ್ಟ ಕಮ್ಮಿ ಆಗಬೇಕಾದ್ರೆ ಸರಿಯಾಗಿ 8 ತಿಂಗಳಾಯಿತು. ಯಾಕಂದರೆ ಇನ್ನೂ ಕೂಡ ಎಲ್ಲರೂ ಕೂಡ ಈ ಭೀತಿಗೆ ಮುಕ್ತರಾಗಿಲ್ಲ, ಈ ಭೀತಿಯಿಂದ ಮುಕ್ತರಾಗಿಲ್ಲ. ಅದರಿಂದ ನಾವು ಎಲ್ಲರಿಗೂ ಇಷ್ಟ ಹೇಳೋದ್ರಲ್ಲಿ ಎಚ್ಚರಿಕೆ ವಹಿಸಲೇಬೇಕಾಗುತ್ತೆ. ಇವತ್ತು ಕ್ಷೇತ್ರದಲ್ಲಿ ಕಳೆದ ವರ್ಷದ ಒಂದು ವಿಶೇಷತೆ ಏನು ಅಂತಂದರೆ ಎಲ್ಲ ಜಾತ್ರೆಗಳು, ಉತ್ಸವಗಳು, ಪೂಜೆಗಳೆಲ್ಲ ಕಡಿಮೆ ಆಗಿದೆ. ಏಪ್ರಿಲ್ 13ರಿಂದ ಜಾತ್ರೆ ಪ್ರಾರಂಭ ಆಗುತ್ತೆ. 9 ದಿವಸದ ಜಾತ್ರೆ, 1 ದಿವಸ ಹಾರಾಟ, ದೇವಸ್ಥಾನ, ನದಿಗೆ, ನೇತ್ರಾವತಿಗೆ ಎಲ್ಲ. ಈ ವರ್ಷ ಸಾಧ್ಯವೇ ಇಲ್ಲ ಅನ್ನುವಂಥ ಪರಿಸ್ಥಿತಿ ಬಂದಾಗ ನಾವು ಜ್ಯೋತಿಷರನ್ನು ಕರೆಸಿ ನಾವೇನು ಮಾಡಬೇಕು ಅಂತ ದೇವರ ಅಪ್ಪಣೆ ಕೇಳಿ, ಯಾಕಂದರೆ ಪ್ರತಿ ವರ್ಷಕ್ಕೂ ಕಟ್ಟುಕಟ್ಟಲೆಯಲ್ಲಿ ನಿಗದಿಯಾಗಿ ಮಾಡುವಂಥ ಅಣ್ಣಪ್ಪ ಬೆಟ್ಟದ ಕೋಲ, ದೇವಸ್ಥಾನದಲ್ಲಿ ನಡೆಯುವಂಥ ಉತ್ಸವ, ರಥೋತ್ಸವ, ನೀರಿಗೆ, ನದಿಗೆ, ನೇತ್ರಾವತಿಗೆ ಹೋಗಿ ಹಾರಾಟ ಮಾಡುವಂಥ ಎಲ್ಲ ಪದ್ಧತಿಯನ್ನು ನಾವೇನು ಮಾಡಬೇಕು ಅಂತ ನನಗೆ ಬಹಳ ಆಶ್ಚರ್ಯ ಆಗಿತ್ತು. ಅಂತಂದರೆ ಬಹುಶಃ ನಮಗಿಂತ ಮೊದಲು ದೇವರಿಗೆ ಗೊತ್ತಿರ್ತದೇನು. ಆ ಪ್ರಶ್ನೆಗೆ ಬಂದದ್ದು ಏನಂದ್ರೆ ಏನು ಬೇಡ ಅಂತ. ಏನು ಬೇಡ ಅಂದರೆ ಹೇಗೆ ಅಂತ, ಏನು ಬೇಡ ಅಲ್ಲ. ರಥ ಪ್ರಾರಂಭ ಆಗಿದೆ, ನಮ್ಮ ಕೆಲಸದವರು 2 ಸುತ್ತು ರಥವನ್ನು ಕಟ್ಟಿದ್ದಾರೆ. ಬೇಡ, ರಥೋತ್ಸವ ಬೇಡ, ದೇವರ ಆಜ್ಞೆ, ರಥೋತ್ಸವ ಬೇಡ, ಬೇಡ. ಆಮೇಲೆ ನೇತ್ರಾವತಿಗೆ ಹೋಗೋದು, ಅದಕ್ಕೂ ನೇತ್ರಾವತಿ ಪ್ರಶ್ನೆಗೆ ಬಂದು ಇಲ್ಲ, ಹೋಗೋದೇ ಬೇಡ, ನೇತ್ರಾವತಿಗೆ ಹೋಗೋದೇ ಬೇಡ. ಮತ್ತೆ ಏನು ಮಾಡಬೇಕು ನಾವು ಅಂತಂದರೆ ಇಲ್ಲಿ ಕೆರೆಯಲ್ಲಿ ಜಳಕ ಮಾಡಿ ದೇವರು ಹಿಂದೆ ಬರಬಹುದು. ಇದು ನಿಜವಾಗಿ ಹೇಗೆ ನಾವು ಭಗವಂತನನ್ನು
ಆವಾಗ ನಮ್ಮ ಸಾನ್ನಿಧ್ಯ ಇದೆ ಅಂತಂದರೆ ಅವರೇ ಇಲ್ಲಿದ್ದಾರೆ ಅಂತ ನಂಬೋದು. ಉಡುಪಿಯ ಜನಾರ್ದನ, ಉಡುಪಿಯ ಉಜಿರೆಯ ಜನಾರ್ದನ, ಉಡುಪಿಯ ಶ್ರೀಕೃಷ್ಣ ಅಂತಂದರೆ ಅದು ಬೊಂಬೆ ಅಲ್ಲ, ಕಲ್ಲಿನ ಮೂರ್ತಿ ಅಲ್ಲ, ಬದಲಾಗಿ ಸಾಕ್ಷಾತ್ ನಮ್ಮ ಮುಂದೆ ಇದ್ದರೆ ಹೇಗೆ ನಾವು ಅವರಿಗೆ ಉಪಚಾರ ಮಾಡ್ತೇವೋ, ಹೇಗೆ ಅವರಿಗೆ ನಾನಾ ರೀತಿಯ ಆಹಾರಗಳನ್ನು ಕೊಡ್ತೇವೆ, ಅದು ಮಾಡುವಂಥ ರೀತಿ ಭಗವಂತ ಸಾಕ್ಷಾತ್ ನಮ್ಮ ಮುಂದೆ ಇದ್ದರೆ ಹೇಗೆ ಮಾಡಬೇಕು ಹಾಗೆ ಅವರೇ ಹೇಳ್ತಾರೆ, ಏನು ಮಾಡಬೇಡಿ, ಏನು ಮಾಡಬೇಡಿ, ಏನು ಮಾಡಬೇಡಿ ಅಂತ. ಹಾಗಾಗಿ ಲಾಕ್ಡೌನ್ ವಿಷಯ ವೈದ್ಯುತಕ್ಕೂ ಕೈಲಾಸಕ್ಕೂ ಹೋಗಿದೆ ಅಂತ ಕಾಣಿಸ್ತದೆ ಸರಿಯಾಗಿ. ಹಾಗಾಗಿ ಕೆಲವರು ಅವರ ಪಾದ ಸೇರಿದ್ದಾರೆ, ಆದರೆ ಉಳಿದವರೆಲ್ಲರೂ ಈಗ ಹಿಮ್ಮುಖವಾಗ್ತಾ ಇದ್ದಾರೆ. ಆದರೆ ಈ ವರ್ಷದ ಈ ಪರಿಸ್ಥಿತಿಯಲ್ಲಿ ಕ್ಷೇತ್ರದಲ್ಲಿ ಒಂದು 6 ತಿಂಗಳು ಬಹಳ ಶೂನ್ಯವಾಸ ಇದೆ. ಏನು ಬರೀ ಯಾರು ಒಬ್ಬರೊಬ್ಬರೇ ಆಗ್ತಿದ್ದ ಸಮಯ ಕೂಡ ಇಲ್ಲಿತ್ತು. ಇವತ್ತು ಮತ್ತೆ ಜನಜೀವನ ಸಾಮಾನ್ಯವಾಗ್ತಾ ಇದೆ ಮತ್ತು ಎಲ್ಲರೂ ಕೂಡ ಬದುಕಿಗೆ ಸ್ಪಂದಿಸ್ತಾ ಇದ್ದಾರೆ. ನನಗಂತೂ ದಿವಸ ಚಾವಡಿಯಲ್ಲಿ ಜನ ಬಂದು ವ್ಯಾಪಾರ ಇಲ್ಲ, ವ್ಯವಹಾರ ಇಲ್ಲ, ಕೆಲಸ ಇಲ್ಲ, ಮಕ್ಕಳಿಗೆ ಶಾಲೆ ಇಲ್ಲ, ಇತ್ಯಾದಿಗಳನ್ನು ಹೇಳಿ ಕಷ್ಟ ಹೇಳ್ಕೊಳ್ತಾರೆ. ಆದರೆ ಅವ್ರಿಗೆ ಒಂದೇ ಹೇಳೋದು, ಇದು ಒಬ್ಬೊಬ್ಬರಿಗೆ ಬಂದ ಕಷ್ಟ ಆದರೆ ನಾವು ಅದನ್ನು ವಿಂಗಡಿಸ್ಬೋದು, ಇವ್ರು ಹೀಗೆ ಮಾಡಬೇಕು ಅಂತ. ಆದರೆ ಇದು ಇಡೀ ಪ್ರಪಂಚಕ್ಕೆ ಬಂದಂಥ ಎಲ್ಲ ಮಾನವ ಸಮುದಾಯಕ್ಕೆ ಬಂದಿರ್ತಕ್ಕಂಥ ಒಂದು ರೋಗ, ಕಾಯಿಲೆ. ಹಾಗಾಗಿ ಎಲ್ಲರೂ ಕೂಡ ಇದನ್ನು ಶಾಂತ ಚಿತ್ತದಿಂದ ಸ್ವೀಕಾರ ಮಾಡಿ ಬೇಕಾದಂಥ ಎಚ್ಚರಿಕೆಯನ್ನು ವಹಿಸಿ ಆಯುಷ್ಯವನ್ನು ಒದಗಿಸಿಕೊಳ್ಬೇಕು ಅಂತ. ನನಗೊಬ್ಬರು ಮುನಿಗಳು ಫೋನ್ ಮಾಡಿದರು, ನೀವು ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಸ್ವಾಮಿ. ಅಲ್ಲ, ನಿಮ್ಮ ಓಡಾಟ ಏನಿಲ್ಲ, ಕಾರ್ ಇಟ್ಕೊಂಡು ರೆಸ್ಟ್, ಈ ವರ್ಷದಷ್ಟು ರೆಸ್ಟ್ ಕಾರಿಗೆ ಯಾವತ್ತೂ ಸಿಗಲಿಲ್ಲ. ಮತ್ತೆ ನೀವು ಹೇಗೆ ಇದ್ದೀರಿ? ನಾವು ಚೆನ್ನಾಗಿ ನೋಡಿ, ಹೇಗಿರ್ತೇವ್ರೆ, ಆಯುಷ್ಯ ಇದ್ದರೆ ಸತ್ಕಾರ್ಯ ಮಾಡ್ಬೋದು. ಹಾಗಾಗಿ ಮೊದಲು ಬದುಕೋದಾಗಿ ನೋಡಿ, ಓಡಾಡಬೇಡಿ, ಬದುಕಿದ್ರೆ ಮತ್ತೆ ಕಾರ್ಯಕ್ರಮ ಮಾಡಿದ್ರೆ ಏನು ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಅದು ಮಾತನ್ನು ಹೇಳಿದ್ರು. ಅಂದರೆ ನಮಗೆ ವೇದವಾಕ್ಯ ಇದೆ, ಯಾಕಂದರೆ ನಮ್ಗೆ ಕೆಲವು ಸಲ ಅನಿವಾರ್ಯ ಆದರೂ ಹೋಗ್ಬೇಕು ಅನಿಸೋದು ಕೂಡ ಇಲ್ಲ. ಮೊದಲು ನಮ್ಮ ಆರೋಗ್ಯ ರಕ್ಷಣೆ ಮಾಡ್ಕೊಳ್ಬೇಕು, ಬದುಕನ್ನು ರಕ್ಷಣೆ ಮಾಡಿಕೊಳ್ಬೇಕು ಅನ್ನೋಂಥ ಸಂದೇಶ ನನಗೆ ಮನೆಗಳಿಂದ ಬಂತು. ಮತ್ತೆಲ್ಲ ಯಾತ್ರಿಕರು ಬಂದವರು ಕೂಡ ಅದನ್ನು ಹೇಳ್ತಿದ್ರು. ಇವತ್ತು ಇಂಥ ಒಂದು ಸಂದರ್ಭದಲ್ಲಿ ನಾವು ಕ್ಷೇತ್ರದಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನು ನಿಲ್ಲಿಸಲಿಲ್ಲ. ಈಗ ಶ್ರೀಧರ್ ಭಟ್ ಹೇಳಿದರು 2013ರಲ್ಲಿ ಪ್ರಾರಂಭ ಆಯಿತು ಅಂತ. ಆವಾಗಲೂ ಅಷ್ಟೇ ಕ್ಷೇತ್ರದಲ್ಲಿ ಯಾವ ಕಾರ್ಯವೂ ನಿಲ್ಲಿಲ್ಲ. ಧರ್ಮ ಕಾರ್ಯ ಆಗಲಿ, ದಾನದ ಕಾರ್ಯಕ್ರಮ ಆಗಲಿ, ಗ್ರಾಮೀಣಾಭಿವೃದ್ಧಿ ಆಗಲಿ, ಸ್ವಉದ್ಯೋಗ ಆಗಲಿ, ಶಿಕ್ಷಣ ಸಂಸ್ಥೆಗಳಾಗಲಿ ಎಲ್ಲ ಕಡೆ ಕೆಲಸ ಅವಿರತವಾಗಿ ನಡೆದು ಹೆಚ್ಚಾಯಿತು, ಒಂದಕ್ಕಿಂತ ಇಮ್ಮಡಿಯಾಯಿತು. ಈ ವರ್ಷ ಅನೇಕ ರೀತಿಯಲ್ಲಿ ಕ್ಷೇತ್ರದಲ್ಲಿ ಜನರ ನಂಬಿಕೆ ಹೆಚ್ಚಾದಂತೆ, ವಿಶ್ವಾಸ ಹೆಚ್ಚಾದಂತೆ, ನಿರೀಕ್ಷೆ ಹೆಚ್ಚಾದಂತೆ ಅನೇಕ ರೀತಿಯ ಧರ್ಮ ಕಾರ್ಯಗಳನ್ನು ಹೆಚ್ಚು ಮಾಡ್ತಾ ಬಂದಿದ್ದೇವೆ. ಈ ವರ್ಷ ಕಳೆದ ವರ್ಷದಲ್ಲಿ 1135 ದೇವಸ್ಥಾನಗಳಿಗೆ ಸಹಾಯ ಮಾಡಿದ್ದೇವೆ. ಅಂತಂದರೆ ಈ ದೇವಸ್ಥಾನದವರು ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳು, ದೇವಸ್ಥಾನದ ಜೀರ್ಣೋದ್ಧಾರ ಮಾಡ್ತೇವೆ, ನಮಗೆ ಸಹಾಯ ಕೊಡಿ ಅಂತ ಬರುವವರೇ. ಈಗ ಮೊನ್ನೆ ಸೋಮವಾರದ ದಿವಸವೇ ನಾವು ಹೇಳಿದರೆ 35 ದೇವಸ್ಥಾನಗಳ ಪ್ರತಿನಿಧಿಗಳು ಧರ್ಮಕ್ಷೇತ್ರಕ್ಕೆ ಬಂದು ಸಹಾಯ ಕೇಳಿದ್ರೆ ಸುಮಾರು 1000 ಲಕ್ಷಾಂತರ ರೂಪಾಯಿ ಅವರಿಗೆ ಸಹಾಯ ಬಂದಿದೆ. ಇದು ಯಾಕೆ ಹೇಳ್ತಾ ಇದೆ ಅಂತಂದರೆ, ಎಲ್ಲಿ ಕೂತ್ರು ಕೂಡ ಅವರಿಗೆ, ನಿಮಗೆ ಉಜಿರೆಯಲ್ಲಿ ಕೂತವ್ರಿಗೆ ಹೇಗೆ ಧರ್ಮಸ್ಥಳ ಕಾಣ್ತದೆಯೋ, ಆತ್ಮೀಯವಾಗ್ತದೆಯೋ ಮತ್ತು ಪ್ರೀತಿ ಆಗ್ತದೆಯೋ, ಮತ್ತು ಇಲ್ಲಿ ಅಭಯ ಸ್ವಾಮಿ ಮಂಜುನಾಥ ಸ್ವಾಮಿ ಅಭಯ ನಿಮಗೆ ಆಗ್ತದೆಯೋ, ಹಾಗೆ ದೂರದಲ್ಲಿರುವಂಥ ಗುಲ್ಬರ್ಗ ಇರ್ಬೋದು, ಯಾದಗಿರಿ ಇರ್ಬೋದು, ಬಿಜಾಪುರ, ಈ ಕಡೆಯಿಂದ ಕೋಲಾರ, ಯಾವ ನೀವು ಭಾಗದ ರಾಜ್ಯದಲ್ಲಿ ಹೋದರೂ ಕೂಡ ಧರ್ಮಸ್ಥಳ ಅಂತ ನಂಬಿಕೆ ಇದೆ. ಆ ನಂಬಿಕೆಯನ್ನು ಉಳಿಸ್ಕೊಳ್ಳೋದಕ್ಕಾಗಿ ಎಲ್ಲ ಧರ್ಮ ಕಾರ್ಯಗಳು ಯಾವುದೂ ಇಲ್ಲದೆ ಅವಿರತವಾಗಿ ನಡೀತಾ ಬಂತು. ಅದೇ ರೀತಿಯಲ್ಲಿ ಇವತ್ತು ಅನೇಕ ಸಾಮಾಜಿಕ ಕಾರ್ಯಕ್ರಮಗಳನ್ನು ಶೈಕ್ಷಣಿಕ ಸಂಸ್ಥೆಗಳ ಮೂಲಕ ನಡೀತಾ ಇದೆ. ಇವತ್ತು ಅನೇಕ ಶಿಕ್ಷಣ ಸಂಸ್ಥೆಗಳಲ್ಲಿ ಅಡ್ಮಿಷನ್ ಕೊರತೆ ಇದೆ, ವಿದ್ಯಾರ್ಥಿಗಳ ಕೊರತೆ ಇದೆ. ಅಂದರೆ ನಿಮಗೆ ನಾನು ಬಹಳ ಸಂತೋಷದಿಂದ ಹೇಳ್ತಾ ಇದ್ದೇನೆ, ನಮ್ಮ ಎಲ್ಲ ಆಯುರ್ವೇದ ಕಾಲೇಜುಗಳು, ಪಠ್ಯ ಚಿಕಿತ್ಸಾ ಕಾಲೇಜುಗಳು ಮತ್ತು ಇತರ ಎಲ್ಲ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜ್ ಎಲ್ಲರೂ ಭರ್ತಿಯಾಗಿದೆ. ಇದು ಬಹುಶಃ ಎಲ್ಲ ಭರ್ತಿಯಾಗಿರುವಂಥದ್ದು ಧರ್ಮಸ್ಥಳ ಮಾತ್ರ ಅಂತ ಕಾಣುತ್ತೆ. ಇದು ಯಾಕೆ ಹೇಳ್ತಾ ಇದೆ ಅಂದರೆ, ಅದೊಂದು ಬ್ರ್ಯಾಂಡ್ ನೇಮ್ ಅಂತ ಹೇಳ್ತಾರೆ. ಧರ್ಮಸ್ಥಳ ಅಂತಂದರೆ ವಿಶ್ವಾಸಕ್ಕೆ ಪ್ರತೀತಿಯಾಗುತ್ತೆ, ಭಕ್ತಿಗೆ ಕಾರಣವಾದ. ಹಾಗಾಗಿ ಧರ್ಮಸ್ಥಳದ ಏನೇನು ಸಂಸ್ಥೆ ನಡೆಸಿದ್ರು, ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರು ಕೂಡ ಅದಕ್ಕೆ ಮಂಜುನಾಥ ಸ್ವಾಮಿ ಪೂರ್ಣ ಅನುಗ್ರಹ ಇದೆ. ಮತ್ತು ಅದು ಅಷ್ಟೇ ಶಿಸ್ತು, ಅಷ್ಟೇ ವ್ಯವಸ್ಥೆ, ಅಷ್ಟೇ ಶ್ರದ್ಧೆಯಿಂದ ಆಗುತ್ತೆ ಅನ್ನೋ ಒಂದು ವಿಶ್ವಾಸದಿಂದ ಅದು ಮಾಡಿದ್ರೆ ನಾವು ಕೂಡ ಅಷ್ಟೇ ಶ್ರದ್ಧೆಯಿಂದ ಅದನ್ನು ನಡೆಸ್ತಾ ಇದ್ದೇವೆ. ಹೀಗಾಗಿ ಪರಸ್ಪರ ನಮ್ಮ ಭಕ್ತರು ಬಹಳ ಕಡೆ ಇದ್ದಾರೆ, ಆದರೆ ದೀಪದ ಅಡಿಕತ್ತಲೆ ಆಗಬಾರ್ದು. ಈಗ ನೀವು ಕ್ಷೇತ್ರದ ಹತ್ತಿರ ಇರುವವರು, ನಿಮಗೆ ಯಾವತ್ತೂ ಒಂದು ನಮ್ಮ ಎದುರು ನಿಂತು ಮಾತಾಡಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಈಗ
ಮುಖಸ್ತುತಿ ಅನ್ನುವಂಥದ್ದು ಶಬ್ದ ಇದೆ. ಯಾರಾದ್ರೂ ಒಂದು ಬಹಳ ಉಪಕಾರ ಮಾಡಿದ್ರಿ ಅಂತಂದ್ರೆ ಏನೋ ಇವ್ರು ಲಾಭಕ್ಕಾಗಿ ಬಂದಿರ್ಬೋದು ಅನ್ನೋ ಭಾವನೆ ಬರ್ಬೋದು. ಹಾಗಾಗಿ ಮೌನ ಸಂದೇಶಗಳು ನಮಗೆ ತುಂಬಾ ಬಹಳ ಬರ್ತಾ ಇದೆ, ಮೌನ ಸಂದೇಶ. ಆದ್ರೆ ಇಲ್ಲಿಗೆ ಇವತ್ತು ನಾನು ಹೇಳೋದಾದ್ರೆ ಕ್ಷೇತ್ರದ ಭಕ್ತಿಷ್ಠ ಇಡೀ ಕರ್ನಾಟಕ ಅಲ್ಲ, ಬೇರೆಲ್ಲ ದೇಶಗಳಿಗೆ ಹೋಗಿದೆ. ಮೊನ್ನೆ ರೂಟ್ ಸೆಟ್ನ ಬಗ್ಗೆ ಒಂದು ರೆಕಾರ್ಡ್ ಮಾಡುವಾಗ ಕಾಶ್ಮೀರದಲ್ಲಿ, ಅದೇ ರೀತಿಯಲ್ಲಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಮತ್ತು ಪಂಜಾಬ್ ಎಲ್ಲ ಕಡೆ ಕೂಡ ರೂಟ್ ಸೆಟ್ 567 ಜಿಲ್ಲೆಗಳಲ್ಲಿ ಇವತ್ತು ನಮ್ಮ ರೂಟ್ ಸೆಟ್ ಸಂಸ್ಥೆ ಇದೆ. ಪ್ರತಿಯೊಂದು ಸಂಸ್ಥೆಯಲ್ಲಿ ಕೂಡ ಮಂಜುನಾಥ ಸ್ವಾಮಿಯ ಫೋಟೋ ಇದೆ ಮತ್ತು ಅವರೆಲ್ಲರೂ ಕೂಡ ಮಂಜುನಾಥನ ಮಹಂತ ಪ್ರಾರಂಭಿಸ್ತಾರೆ. ಈ ವರ್ಷ ನಾನು ಹೇಳೋದಾದ್ರೆ ಅವರು ವರದಿ ಕೊಟ್ಟ ಪ್ರಕಾರ ಅಲ್ಲಿ ಮುಸ್ಲಿಮರು ಕೂಡ ಮಂಜುನಾಥನ ಮಹಂತ ಹೇಳ್ತಾರೆ. ಅವ್ರು ನೋಡಿಲ್ಲ, ಊರು ಏನು ಗೊತ್ತಿಲ್ಲ, ಅದು ಹಿಂದೂ ದೇವರು ಈಶ್ವರ ದೇವರನ್ನು ಲಿಂಗ ಅಂತ ಗೊತ್ತಿದೆ ಅವರಿಗೆ. ಅಂದ್ರೆ ಈ ರೀತಿ ಇವತ್ತು ಸ್ವಾಮಿಯ ಸೇವೆ ಮಾಡುವ ಅವಕಾಶ ಅವರು ಕೊಟ್ಟಿದ್ದಾರೆ. ಎಲ್ಲ ದೇಶದ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಅಶೋಕ ಸಂಸ್ಥೆ ಇದೆ, ಅಲ್ಲಿ ಎಲ್ಲ ಮಂಜುನಾಥ ಸ್ವಾಮಿಯ ಫೋಟೋ ಇದೆ. ಮಂಜುನಾಥನ ನಾಮಸ್ಮರಣೆ ಮಾಡಿ ಅವರು ತಮ್ಮ ದೀರ್ಘದಿನ ಕೆಲಸಗಳನ್ನು ಪ್ರಾರಂಭ ಮಾಡ್ತಾರೆ, ಬಹಳ ಮುಖ್ಯ. ಹಾಗಾಗಿ ಶಿಕ್ಷಣಕ್ಕೆ ಮಹತ್ವ ಕೊಟ್ಟ ಹಾಗೆ ಸಾರ್ವಜನಿಕವಾದ ಕಾರ್ಯಕ್ರಮಗಳಿಗೂ ಕೂಡ ನಾವು ಬಹಳಷ್ಟು ಪ್ರಶಸ್ತಿಗಳನ್ನು ಕೊಡ್ತಾ ಬಂದಿದ್ದೇವೆ. ಈ ವರ್ಷ ನಮ್ಮ ಗ್ರಾಮೀಣಾಭಿವೃದ್ಧಿ ಯೋಜನೆಯಿಂದ ಅಪಾರವಾದ ಸೇವಾ ಕಾರ್ಯ ನಡೀತಾ ಇದೆ. ಈ ವರ್ಷ ಸುಮಾರು ಎಷ್ಟು ಲಕ್ಷ ಜನ ಆದರೂ 6 ತಿಂಗಳಲ್ಲಿ 40,000 ಮಂದಿ ಈ ವರ್ಷ ಲಾಕ್ಡೌನ್ 40,000 ಸಂಘ 10 ಅಂತಂದ್ರೆ 4 ಲಕ್ಷ 4 ಲಕ್ಷ ಮಂದಿ ಈಗ ಒಂದು 3 ತಿಂಗಳಲ್ಲಿ, ಅದು 4 ತಿಂಗಳಲ್ಲಿ ಹೊಸದಾಗಿ ಧರ್ಮಸ್ಥಳ ಕ್ಷೇತ್ರ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಗೆ ಸದಸ್ಯರಾಗಿದ್ದಾರೆ. ಇದು ಏನು ಅಂತಂದ್ರೆ ಅವರ ಬದುಕಿನಲ್ಲಿ ಪರಿವರ್ತನೆ ಆಗಬೇಕು. ಆ ಪರಿವರ್ತನೆಗೆ ಆತ್ಮವಿಶ್ವಾಸ ಕೊಡಬೇಕು ಅವರಿಗೆ. ಆ ದೃಷ್ಟಿಯಲ್ಲಿ ನಮ್ಮ ಎಲ್ಲ ಯೋಜನೆಯ ಹಳ್ಳಿಯಲ್ಲಿ ಇವತ್ತು ತಲುಪಿದೆ. ಅವರೆಲ್ಲ ಸದಸ್ಯರಾಗಿ ಈ ಅವರ ವ್ಯಕ್ತಿತ್ವವನ್ನು, ಜೀವನವನ್ನು ಬದಲಾಯಿಸಿಕೊಡ್ತಾ ಇದ್ದಾರೆ, ಪ್ರಗತಿ ಹಂತಕ್ಕೆ ಹೋಗ್ತಾ ಇದ್ದಾರೆ. ಈ ವರ್ಷ ಎಲ್ಲ ವೃದ್ಧಾಪ್ಯ ವೇತನ ಯಾರು ಬದುಕಲಿದ್ದಾರೆ, ಅಶಕ್ತರಿದ್ದಾರೆ ಅವರಿಗೆಲ್ಲ ಅವರ ಮನೆಗೆ ಹೋಗಿ ಮಾಸಾಶ್ರಮವನ್ನು ಕೊಡುವಂತ ಕಾರ್ಯ ನಡೆಸಿದ್ದೇವೆ. ಅದಲ್ಲದೆ ಇತ್ತೀಚೆಗೆ ಶ್ರೀಮತಿ ಹೇಮಾವತಿಯವರು ವಾತ್ಸಲ್ಯ ಅಂತ ಒಂದು ಕಾರ್ಯಕ್ರಮ ಪ್ರಾರಂಭ ಮಾಡಿದ್ರು. ಅಂದ್ರೆ ವಯಸ್ಸಾದವರು, ಕಾಯಿಲೆ ಇದ್ದವರು ಇವರನ್ನೆಲ್ಲ ಮನೆಗೆ ಹೋಗಿ ಅವರನ್ನು ನೋಡ್ಕೊಳ್ಳಿ, ಅವರಿಗೆ ಬೇಕಾದಂಥ ಬಟ್ಟೆ ಬರೆ, ಪಾತ್ರೆ ಸಾಮಾನು ಮತ್ತು ಅವರಿಗೆ ಬೇಕಾದಂಥ ಔಷಧಿಗಳು ಎಲ್ಲವನ್ನ ಕೊಡಿಸಿ ಅಂತ. ಇದರ ಜೊತೆಗೆ ಒಂದು ಪ್ರದೇಶದಲ್ಲಿ ಯಾರೋ ಅನಾಥರಿದ್ರೆ ಅಥವಾ ಯಾರು ನೋಡ್ಕೊಳ್ಳದೇ ಇರುವವರು ಅಂದ್ರೆ ಅದರ ಅರ್ಥ ಮಕ್ಕಳಿದ್ದಾರೆ, ಮಕ್ಕಳು ನೋಡ್ಕೊಳ್ಳೋದಿಲ್ಲ, ಸಂಬಂಧಿಕರಿದ್ದಾರೆ, ಸಂಬಂಧಿಕರು ನೋಡ್ಕೊಂಡ್ರೆ ಒಂದು ಬದುಕಿ ಅವರಿಗೆ ಕಾಯಿಲೆ, ಅವರಿಗೆ ಇನ್ನೊಂದು ನಾವಲ್ಲಿ ಹೋದ್ರೆ ಅವರ ರಕ್ಷಣೆ ಮಾತ್ರ ಕೂತ್ಕೊಳ್ಬೇಕಾಗುತ್ತೆ. ತಾಯಿ ತಂದೆಯನ್ನು ಸುಳ್ಳು ಹೇಳಿ ಸಿಯಾನ ಆಶ್ರಮಕ್ಕೋ ಬೆಂಗಳೂರಿನ ಯಾರೊಂದು ಆಶ್ರಮಕ್ಕೆ ಕೊಟ್ಟು ಓಡಿ ಹೋಗೋರಿದ್ದಾರೆ. ಈಗ ಸಿಯಾನ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ ಎಷ್ಟು ಜನ ಓಡಿ ಹೋಗ್ತಾರೆ ಅಂತ. ಅಪ್ಪ ಮನೆಯಲ್ಲಿ ಬಿಟ್ಟು ನಮ್ಗೆ ಯಾರು ಗೊತ್ತು, ಏನೋ ಬರಗೆ ಉಳಿದುಕೊಳ್ಳಿ ಅಂತೇಳಿ ಓಡ್ತಾರೆ ಅಂತ ಅವ್ರಿಗೆ ಗೊತ್ತಿದೆ. ಈ ಸಂದರ್ಭದಲ್ಲಿ ಇಂತಹ ಎಲ್ಲ ವೃದ್ಧರಿಗೆ, ಎಲ್ಲ ಅನಾರೋಗ್ಯವಂತರಿಗೆ ಕಳೆದ ವರ್ಷ ವೀಲ್ ಚೇರ್ ಕೊಟ್ಟಿದ್ದೇವೆ, ಕೃಷಿ ಕೊಟ್ಟಿದ್ದೇವೆ, ಆಮೇಲೆ ವಾಟರ್ ಬೈಕ್ ನೀರಿನ ಹಾಸಿಗೆಯನ್ನು ಕೊಟ್ಟಿದ್ದೇವೆ. ಅದರ ಜೊತೆಗೆ ಈ ವರ್ಷ ಇನ್ನೂ ಹೆಚ್ಚು ಪ್ರತಿಯೊಬ್ಬ ವ್ಯಕ್ತಿಯನ್ನು ಅನಾಥರನ್ನ ವಯಸ್ಸಾದವರನ್ನು ಗುರುತಿಸಿ ಅವರಿಗೆ ಸೇವೆ ಮಾಡುವ ವ್ಯವಸ್ಥೆಯನ್ನು ಈ ವರ್ಷ ಮಾಡಿದ್ದೇವೆ. ಹಾಗಾಗಿ ನಮ್ಮ ಅಭಯ ಕ್ಷೇತ್ರದಲ್ಲಿ ಅಭಯ ಅನ್ನುವಂಥದ್ದು ಮಾತ್ರ, ಅಭಯ ಅಂತಂದ್ರೆ ಹೆದರಬೇಡಿ ಅಂತ. ಕಷ್ಟ ಕಾಲಕ್ಕೆ ಯಾರನ್ನು ಎಲ್ಲರಿಗೂ ಸೇವೆ ಸಿಗುವುದಿಲ್ಲ. ಹಾಗೆ ಕೆಲವು ಸಲ ಕೆಲವರು ಹೇಳ್ತಾರೆ ಹೇಗೆ ನಿಮಗೆ ಧರ್ಮಸ್ಥಳಕ್ಕೆ ಇಂಥ ಸೇವಾ ಕಾರ್ಯಕ್ರಮ ಸಿಗುತ್ತೆ ಅಂತ. ನಮಗೆ ಹೊಸದಾಗಿ ಎಲ್ಲ ಯಾವಾಗಲೂ ಕೂಡ ಏನಾದರೂ ಹೊಸ ಸೇವಾ ಕಾರ್ಯಕ್ರಮ ನಮಗೆ ಲಭ್ಯ ಆಗ್ತಾ ಇರ್ತದೆ ಮತ್ತು ಕಟ್ಟ ಕಡೆ ಜನರಿಗೆಲ್ಲ ಸೇವೆಯನ್ನು ಮಾಡುವ ಒಂದು ಅವಕಾಶ ಇರುತ್ತೆ. ಹಾಗಾಗಿ ಈ ನಮ್ಮ ಡಿಸ್ಟ್ರಿಕ್ಟ್ ಧರ್ಮಸ್ಥಳದಲ್ಲಿ ಸೇವೆ, ಮಂಜುನಾಥ ಸ್ವಾಮಿಯ ಸೇವೆ ಒಂದಾದ್ರೆ ಅವರ ಭಕ್ತರಿಗೆ ಮಾಡುವಂತಹ ಕಷ್ಟಗಳನ್ನು ದೂರ ಮಾಡುವಂತ, ಆಪತ್ತಿನಿಂದ ದೂರ ಮಾಡ್ತಕ್ಕಂಥ ಸೇವೆ ಮಾಡ್ತಕ್ಕಂಥ ಅವಕಾಶ ನಮಗೆ ದೊರಕಿದೆ. ನಮಗೆ ಬಹಳ ಸಂತೋಷ ಅಂತಂದ್ರೆ ಈ ಜೀವನ ಸದುಪಯೋಗ ಆಗ್ತಾ ಇದೆ, ನಮ್ಮ ಬದುಕು ಸದುಪಯೋಗ ಆಗ್ತಾ ಇದೆ ಅನ್ನೋದಕ್ಕೆ ಇದನ್ನು ನಿಮ್ಗೆ ಹೇಳ್ತಾ ಇದ್ದೇನೆ. ಹಾಗಾಗಿ ಸಾಮೂಹಿಕ ಮದುವೆ ಈ ವರ್ಷ ಆಗದೇ ಇದ್ರು ಕೂಡ ಪ್ರತಿ ವರ್ಷವೂ ವಿಶ್ವಾಸ ಈಗ ಮತ್ತೆ ಹೇಳ್ತಾರೆ ಯಾನ್ಗಳು ಮದುವೆ ಇದ್ದೆ 30 ವರ್ಷದ್ದು ಮಿತ್ಯನ ಮಗಳಿಗೆ ಮದುವೆ ಅಂತ ಹೇಳಿ. ಹಾಗೆ ಮದುವೆಗೆ ಬರುವವರು ಕೂಡ ಇವತ್ತು ಅವರ ಮಕ್ಕಳಿಗೆ ವಯಸ್ಸಾಗಿ ಮದುವೆ ಹೇಳಿಕೆ ಬರುವವರು ಬಹಳ ಜನ ಇದ್ದಾರೆ. ಅಂತೂ ಎಲ್ಲ ರೀತಿಯಲ್ಲೂ ಕೂಡ ಕ್ಷೇತ್ರದ ಆದರ್ಶ
ಏನು ಅಂತಂದರೆ ಭಕ್ತರಿಗೆ, ನಂಬಿದವರಿಗೆ ಮತ್ತು ಧರ್ಮಸ್ಥಳ ಗೊತ್ತಿಲ್ಲದವರಿಗೆ ಕೂಡ ಅವರ ಮನೆಗೆ ಹೋಗಿ ಸೇವೆ ಮಾಡುವಂಥ ಅವಕಾಶ ಸಿಕ್ಕಿದೆ. ಒಂದು ಮಾತಿದೆ ಏನಂತಂದರೆ, ನಾವು ಕಾಡಿನಲ್ಲಿ ನಡೆಯಬೇಕಾದ್ರೆ ಇಡೀ ಕಾಡಿಗೆ ಬೆಳಕು ಮಾಡಲಿಕ್ಕೆ ಆಗೋದಿಲ್ಲ, ಅದು ಸೂರ್ಯ ಮಾತ್ರ ಮಾಡಬಹುದು. ಆದರೆ ಒಂದು ಸಣ್ಣ ಕೈದೀಪ ಇದ್ರೆ, ಲಾಟರ್ ಇದ್ರೆ ಅಥವಾ ಒಂದು ಟಾರ್ಚ್ ಇದ್ರೆ ನಮ್ಮ ಕಾಡಿನಡಿ ನಮಗೆ ಸ್ಪಷ್ಟವಾಗಿ ಕಾಣ್ತದೆ ಅಂತ. ಇದು ಬಹಳ ಒಳ್ಳೆಯ ಒಂದು ವಿಚಾರ ನೀವು ಇಟ್ಕೊಳ್ಬೇಕು. ಏನಂದ್ರೆ ಬದುಕಿನಲ್ಲಿ ನಾವು ಹೋಗ್ತಾ ಇರುವಾಗ ಏನಾದ್ರು ಕಷ್ಟ ಬಂದ್ರೆ ಇಡೀ ಬೆಟ್ಟವೇ, ಇಡೀ ಊರೇ ಬೆಳಕಾಗ್ಲಿಕ್ಕೆ ಆಗೋದಿಲ್ಲ. ಆದರೆ ನಮ್ಮ ಕಾಲಡಿ ನಮಗೆ ಕಾಣ್ತದೆ. ಟಾರ್ಚ್ ಲೈಟ್ ಹಾಕೊಂಡು ನಾವು ಅಪಾಯದಿಂದ ಪಾರಾಗಿ ಗುರಿ ಮುಟ್ಬೋದು. ಹಾಗಾಗಿ ಇದೆಲ್ಲ ಇವತ್ತು ಒಂದು ತಿಳ್ಕೋಬೇಕಂದ್ರೆ, ಭಗವಂತ ಅಂತಂದ್ರೆ ನಮ್ಮ ಕೈಯಲ್ಲಿರುವಂತ ಟಾರ್ಚ್ ಲೈಟ್. ಭಗವಂತನ ಶಕ್ತಿ ಅಂತಂದ್ರೆ ಅದರ ಬ್ಯಾಟ್ರಿ. ಬ್ಯಾಟ್ರಿ ಹೊಸದಾಗಿದ್ರೆ ಒಳ್ಳೆ ಬೆಳಕು ಬೀಳ್ತದೆ, ಬ್ಯಾಟ್ರಿ ಕಮ್ಮಿ ಆದಾಗ ಅದು ಕಮ್ಮಿ ಆಗ್ತಾ ಹೋಗ್ತದೆ. ಈ ರೀತಿಯಲ್ಲಿ ಎಲ್ಲರೂ ಕೂಡ ನಮಗೆ ಕ್ಷೇತ್ರದ ಒಂದು ವಿಶೇಷತೆ, ಯಾರು ಭಗವಂತನ ನಂಬ್ತಾರೆ, ಯಾರು ಈ ಕ್ಷೇತ್ರದ ಮೇಲೆ ಶ್ರದ್ಧೆಯನ್ನು ಇಡ್ತಾರೆ, ಅವರಿಗೆ ಖಂಡಿತವಾಗಿ ದಾರಿ ಕಾಣಿಸ್ತದೆ. ಅವರಿಗೆ ಖಂಡಿತವಾಗಿ ಅವರವರ ಬದುಕಿನಲ್ಲಿ ನೆಮ್ಮದಿ, ಶಾಂತಿ ಸಿಗುತ್ತೆ. ಮತ್ತೆ ನಂಬದೇ ಇದ್ದವರಿಗೆ ಅಥವಾ ನಂಬಿ ಆ ಬಗ್ಗೆ ಏನು ನಂಬಿಕೆ ಬಗ್ಗೆ ಆಸಕ್ತಿ ಇಲ್ಲದವರಿಗೆ ಅವರವರ ಫಲ ಅವರು ಅನುಭವಿಸ್ತಾರೆ. ಎಲ್ಲರೂ ಧರ್ಮಸ್ಥಳ ನಂಬಬೇಕು ಅಂತ ಹೇಳಿಲ್ಲ, ಅವರ ಆತ್ಮಸಾಕ್ಷಿಯನ್ನು ಅವರು ತಿಳ್ಕೊಳ್ಬೇಕು. ನಮ್ಮ ಕ್ಷೇತ್ರದಿಂದ ಇಂತಹ ಅನೇಕ ಕಾರ್ಯಕ್ರಮಗಳು ನಡೆದು ಇವತ್ತು ನಮಗೆ ಧನ್ಯತೆಯನ್ನು ಕೊಟ್ಟಿದೆ. ಈ ಧನ್ಯತೆ ಅನ್ನುವಂಥದ್ದು ಶಬ್ದ ಬಹಳ ಮುಖ್ಯ. ನಮಗೆ ಯಾವ ಕಾರ್ಯ ಮಾಡಿದರೂ ಕೂಡ ಇನ್ನೂ ಮಾಡು ಅಂತ ಹೇಳುವಂಥ ಧರ್ಮದೇವತೆಗಳಿದ್ದಾರಲ್ಲದೆ ಯಾಕೆ ಮಾಡಿದೆ ಅಂತ ಕೇಳುವವರಿಲ್ಲ. ಅಂದು ಇವತ್ತು ಈ ಎಲ್ಲ ಕಾರ್ಯಕ್ರಮಗಳನ್ನ ಸ್ವಾಮಿ ಸೇವಾ ರೂಪದಲ್ಲಿ ಮಾಡ್ತಾ ಇದ್ದೇವೆ. ಅದನ್ನ ಕೆಲವಾರು ನಿಮಗೆ ಈಗ ಕಾಲೇಜುಗಳು, ಆಸ್ಪತ್ರೆ, ಅನೇಕ ವ್ಯವಹಾರ ನಿಮಗೆ ಕಣ್ಣಿಗೆ ಕಾಣುವಂತೆ ಅದರ ಪ್ರಯೋಜನವನ್ನು ಕೊಡ್ತಾ ಇದೆ. ಇನ್ನು ಮುಂದಕ್ಕೆ ಕೂಡ ಈ ಸೇವಾ ಕಾರ್ಯಕ್ರಮದಲ್ಲಿ ನಾವು ಉದ್ಯುಕ್ತರಾಗ್ತೇವೆ. ಯಾವತ್ತೂ ಕೂಡ ನಾವು ಶ್ರದ್ಧೆ ಭಕ್ತಿಯಿಂದ ಕೆಲಸ ಸೇವೆಯನ್ನು ಮಾಡ್ತೇವೆ ಅಂತ ಹೇಳ್ತಾ, ಇವತ್ತು ನೀವೆಲ್ಲ ಬಹಳ ದೂರದಿಂದ ಬಂದಿದ್ದೀರಿ. ಕೆಲವರು ನಿನ್ನೆ ಬಂಟ್ವಾಳದಲ್ಲಿ, ಮಂಗಳೂರಿನಲ್ಲಿ ಸಿಕ್ಕಿದವರು ಹೇಳಿದ್ರೆ ಎಲ್ಲ ಬರ್ಪಾಯ್ತು ಯೂನಿವರ್ಸಿಟಿ. ಅಂದರೆ ಮೊದಲೇ ಈಗ ಅವರು ಹೇಳಿದ ಹಾಗೆ, ಸಿದ್ಧಪಟ್ಟು ಹೇಳಿದ ಹಾಗೆ ಮೊದಲೇ ತಯಾರಿ ಮಾಡ್ಕೊಳ್ತೇವೆ ನಾಳೆ ಬರಲಿಕ್ಕೆ ಅಂತೇಳಿ. ಅಂತೂ ನೀವೆಲ್ಲರೂ ಇಷ್ಟು ಪ್ರೀತಿಯಿಂದ ಬಂದು, ಈ ವರ್ಷ ನಮ್ಮ ಎಕ್ಸಿಬಿಷನ್ ಮಾಡಿಲ್ಲ, ಎಕ್ಸಿಬಿಷನ್ ರದ್ದಾಗಿದೆ. ಊರಲ್ಲಿ ಸಂತೆ ಇಲ್ಲ. ಸಂತೆ ನೋಡ್ಲಿಕ್ಕೆ ಬಂದರೆ ಸ್ವಲ್ಪ ನಿರಾಶೆ ಆಗ್ಬೋದು, ಅಷ್ಟು ಸಂತೆಗಳಿಲ್ಲ. ಆದರೆ ಇದರ ಹಿಂದಿರುವಂಥ ಉದ್ದೇಶ ಒಂದೇ, ಎಲ್ಲರೂ ಕ್ಷೇಮವಾಗಿ ದೀರ್ಘಾಯುಷಗಳಾಗಿರಬೇಕು ಅನ್ನುವಂಥದ್ದು ಅಂತ ಹೇಳಿ ನೀವೆಲ್ಲ ಬಂದು ನಿಮ್ಮ ಮನಸ್ಸಿನ ಪ್ರೀತಿಯನ್ನು ತೋರಿಸಿದ್ದೀರಿ. ನಾನಾಗಲೇ ಹೇಳಿದಾಗ ಬಾಯಲ್ಲಿ ಹೇಳಲಿಕ್ಕೆ ಅದು ಸರಿಯಾಗೋದಿಲ್ಲ. ಬಾಯಲ್ಲಿ ಹೇಳುವ ಬದಲು ಕೃತ್ಯ ರೂಪದಲ್ಲಿ ನೀವು ಈ ಸಂದೇಶವನ್ನು ನನಗೆ ಕೊಟ್ಟದ್ರಿಂದ ನನಗೆ, ನಮ್ಮ ಕುಟುಂಬದವರಿಗೆ, ಆಶ್ರಯಕ್ಕೆ, ನಮ್ಮೆಲ್ಲರಿಗೂ ಬಹಳ ಸಂತೋಷ ಆಗಿದೆ. ನೀವೆಲ್ಲ ನಮ್ಮವರೇ. ಧರ್ಮಸ್ಥಳ ಸುತ್ತಮುತ್ತ ಇಲ್ಲವರೆಲ್ಲ ಧರ್ಮಸ್ಥಳದವರೇ. ಮೊದಲು ಹೇಳ್ತಿದ್ರು ಧರ್ಮಸ್ಥಳ ಅಲ್ಲಿಂದ ಎಲ್ಲ ಧರ್ಮಸ್ಥಳ ಅಂತ, ಎಲ್ಲ ಫಾರೆಸ್ಟ್ ಇದೆ, ರೆವೆನ್ಯೂ ಇದೆ, ಖಾಸಗಿ ಯಾವುದು ಧರ್ಮಸ್ಥಳ ಪೂರ್ತಿ ಅಲ್ಲ. ಆದರೆ ಆ ಭಾವ ಹೇಗಿದೆ ಅಂದರೆ ಹಾಗೆ. ಧರ್ಮಸ್ಥಳ ಅಂತಂದ್ರೆ ಏನು ಅಂತ ಇವರು ಪ್ರಧಾನಮಂತ್ರಿ ಬರ್ತೇನೆ ಅಂತ ಹೇಳುವಾಗ ನಾನು ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಬರ್ತೇನೆ ಅಂತ ಅವರು ಹೇಳಿಲ್ಲ, ಬದಲಾಗಿ ಧರ್ಮಸ್ಥಳಕ್ಕೆ ಬರ್ತಾರಂತೆ ಅಂತ. ಅಂದರೆ ಕ್ಷೇತ್ರದ ಹೆಸರು ಇವತ್ತು ಮಂಜುನಾಥ ಸ್ವಾಮಿ ಜೊತೆಗೆ ಹೇಗೆ ಅದು ಸಮ್ಮಿಲನ ಆಗಿದೆ ಅಂತಂದ್ರೆ, ಕ್ಷೇತ್ರದ ಹೆಸರು ಹೇಳಿದ ಸ್ವಾಮಿ ನೆನಪಾಗುವಾಗಿದೆ. ಹಾಗಾಗಿ ಎಲ್ಲರಿಗೂ ನಾನು ಮತ್ತೊಮ್ಮೆ ಶುಭವನ್ನು ಹಾರೈಸಿ ಬಂದಿದ್ದು, ನೀವು ಇಲ್ಲಿ ಭಾಗವಹಿಸೋದಕ್ಕೆ ತುಂಬಾ ಸಂತೋಷ ಆಗಿದೆ. ಎಲ್ಲರಿಗೂ ಶ್ರೀ ಮಂಜುನಾಥ ಸ್ವಾಮಿ ಆಯುರ್ವೇದಕ್ಕೆ ಕೊಟ್ಟು ಕಾಪಾಡಲಿ ಮತ್ತು ಸಂದರ್ಭೋಚಿತವಾಗಿ ಈಗ ಈ ಕೋವಿಡ್-19 ಕಾಲದಲ್ಲಿ ಆರೋಗ್ಯ ರಕ್ಷಣೆ ಮಾಡಿಕೊಳ್ಳಿ. ಆದಷ್ಟು ಮತ್ತೆ ನಿಮ್ಮೆಲ್ಲರಿಗೂ ಕೂಡ ನೀವು ಇಲ್ಲಿ ಬಂದಿದ್ದು ಈ ಗೌರವ ತೋರಿಸಿದ್ರೆ ತುಂಬಾ ಸಂತೋಷ ಆಗಿದೆ. ಎಲ್ಲ ಮಂಜುನಾಥ ಸ್ವಾಮಿ ಅನುಗ್ರಹ ಇರಲಿ, ಧರ್ಮದೇವತೆ ಜನಾರ್ದನ ಸ್ವಾಮಿ ಅನುಗ್ರಹ ಇರಲಿ. ಕೃತ್ತಿಕಾ ಎಂಬ ನಕ್ಷತ್ರದಿಂದ ಬಂದದ್ದು. ಹುಣ್ಣಿಮೆಯ ದಿವಸ ಈ ಮಾಸದಲ್ಲಿ ಕೃತ್ತಿಕಾ ನಕ್ಷತ್ರ ಬರುತ್ತೆ. ಆದ್ದರಿಂದ ಈ ಮಾಸಕ್ಕೆ ಕಾರ್ತಿಕ ಮಾಸ ಅಂತ. ಕೃತ್ತಿಕಾ ನಕ್ಷತ್ರ ಎನ್ನುವುದು ಅಗ್ನಿ ನಕ್ಷತ್ರ ಅಂತ. ಅದರಿಂದ ಕಾರ್ತಿಕ ಮಾಸ ಇಡೀ ದೇವರಿಗೆ ದೀಪ ಎನ್ನುವುದು ತುಂಬಾ ವಿಶಿಷ್ಟ. ಬೆಳಕು ನಮ್ಮೆಲ್ಲರ ಬಾಳಿಗೆ ಬೆಳಕನ್ನು ನೀಡಲಿ ಎಂಬುದಾಗಿ ಭಗವಂತನಲ್ಲಿ ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ, ಪೂಜ್ಯರ ಆಶೀರ್ವಾದ ಮತ್ತು ಈ ಪಾದಯಾತ್ರೆ ಎಂಬುದು ಮುಂದಿನ ಕಾರ್ತಿಕ ಮಾಸದವರೆಗೆ ಬೇಕಾದ ಚೈತನ್ಯವನ್ನು ಎನರ್ಜಿ
Hare